ॐ तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे चतुष्पदे ॐ शान्तिः शान्तिः हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಮಂದವಾಸರ ಶನಿವಾರ ಮಾರ್ಗಶೀರ್ಷ ಮಾಸದ ಬಹುಳ ವಿಧಿಗೆ ಅತ್ಯಂತ ಶ್ರೇಷ್ಠವಾದಂತಹ ಈ ಮಾರ್ಗಶೀರ್ಷ ಮಾಸದಲ್ಲಿ ಈ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ಗುರು ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಗುರು ಸ್ತೋತ್ರಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತೈನ ತಸ್ಮೈ ಶ್ರೀ ಗುರವೇ ನಮಃ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತೈನ ತಸ್ಮೈ ಶ್ರೀ ಗುರವೇ ನಮಃ ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತೈನ ತಸ್ಮೈ ಶ್ರೀ ಗುರವೇ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧೋಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವಮೇವ ಸರ್ವಂ ಗುರುದೇವ ದೇವ ಗುರುದೇವ ದೇವ ಗುರುದೇವ ದೇವ. 2 ನಿಮಿಷ ನಾಮ ಜಪ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ
ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಡಿಸೆಂಬರ್ ತಿಂಗಳ 6ನೇ ತಾರೀಕು 2025ನೇ ಇಸವಿ ಈ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ಪುರಂದರದಾಸರ ಒಂದು ಕೀರ್ತನೆ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ರಾಮ ನಾಮವ ನುಡಿ ನುಡಿ ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀರಾಮ ನಾಮವ ನುಡಿ ನುಡಿ ಗುರುಗಳ ಚರಣವ ಹಿಡಿ ಹಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ ಕರೆ ಕರೆ ಭವ ಪಾಶ ಕಡಿ ಕಡಿ ಬಂದ ದುರಿತವನೆಲ್ಲ ಹೊಡಿ ಹೊಡಿ ಶ್ರೀರಾಮ ನಾಮವ ನುಡಿ ನುಡಿ ಸಜ್ಜನ ಸಂಗವ ಮಾಡೋ ಮಾಡೋ ದುರ್ಜನ ಸಂಗವ ಬಿಡೋ ಬಿಡೋ ಅರ್ಜುನನ ಸಾರಥಿಯ ನೋಡೋ ನೋಡೋ ಹರಿ ಭಜನೆಲಿ ಮನ ಇಡೋ ಇಡೋ ಶ್ರೀರಾಮ ನಾಮವ ನುಡಿ ನುಡಿ ಕರಿ ರಾಜವರದನ ಸಾರೋ ಸರೋ ಶ್ರಮ ಪರಿಹರಿಸೆಂದು ಹೊರೋ ಹೊರೋ
ವರದಧಿಮೇಶನ ದುರದಿರೋ ನಮ್ಮ ಪುರಂದರ ವಿಠಲನ ಸೇರೋ ಸೇರೋ ಶ್ರೀರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀರಾಮ ನಾಮವ ನುಡಿ ನುಡಿ ಶ್ರೀರಾಮ ನಾಮವ ನುಡಿ ನುಡಿ ಶ್ರೀರಾಮ ನಾಮವ ನುಡಿ ನುಡಿ सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय हर हर नमः पार्वती पतये हर हर महादेव शंभो ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ ಪ್ರಾರಂಭದ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋऽಧ್ಯಾಯಃ. दैवासुरसम्पद्विभागयोगः. श्रीभगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम् अहिंसा सत्यमक्रोधः त्यागश्चान्तिरपैशुनम् दया भूतेष्वलोलुप्त्वम् आर्दवम् ह्रीरचापलम् तेजः क्षमा धृतिः शौचम् अद्रोहो नातिमानिता भवन्ति सम्पदम् दैवी अभिजातस्य भारत दम्भो दर्पोऽभिमानश्च क्रोधः पारुष्यमेव च अज्ञानं चाभिजातस्य पार्थसम्पदमासुरी दैवी सम्पद्विमोक्षाय निबन्धायासुरीमता
शोचः सम्पदम् दैवी अभिजातोऽसि पाण्डव। दिव्य गुण मोक्ष के लिए अनुकूल है और आसुरी गुण बंधन दिलाने के लिए हैं। हे पांडुपुत्र, तुम चिंता मत करो, क्योंकि तुम दैवी गुणों से युक्त होकर जन्मे हो। The transcendental qualities are conducive to liberation, whereas the demonic qualities make for bondage. Do not worry, O son of Pandu, for you are born with the divine qualities. ದೈವಿ ಸಂಪತ್ತು ಮುಕ್ತಿದಾಯಕ ಮತ್ತು ಆಸುರಿ ಸಂಪತ್ತು ಬಂಧನಕಾರಿ ಎಂದು ಅಭಿಪ್ರಾಯ. ಆದ್ದರಿಂದ ಅರ್ಜುನ, ದುಃಖಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತನ್ನು ಪಡೆದುಕೊಂಡು ಹುಟ್ಟಿರುವೆ. ಎಂತಹ ಆಶ್ವಾಸನೆ, ಎಂತಹ ಒಂದು ವಾಗ್ದಾನ! ಭಗವಂತ ಸದ್ಗುರುವಾಗಿ ತನ್ನ ಶಿಷ್ಯನಿಗೆ ಹೇಳುತ್ತಿರುವಂತಹ ರೀತಿ ನೋಡಿ. ನೀನು ದೈವಿ ಗುಣದಿಂದ ಜನಿಸಿರುವೆ. ಎಷ್ಟು ವಿಶ್ವಾಸವನ್ನು ಕೊಡುವಂಥದ್ದು ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ, ಹೌದಲ್ಲ? ನೋಡಿ, ಆಚಾರ್ಯ ಶಂಕರರ ಭಾಷ್ಯ, ಈ 16ನೇ ಅಧ್ಯಾಯದ 5ನೇ ಶ್ಲೋಕ. ದೈವಿ ಸಂಪತ್ ಯಾ ಸಾ ವಿಮೋಕ್ಷಾಯ ಸಂಸಾರ ಬಂಧನಾತ್ ನಿಬಂಧಾಯ ನಿಯತಃ ಬಂಧಃ ನಿಬಂಧಃ ತದರ್ಥಂ ಆಸುರಿ ಸಂಪತ್ ಮತಾ ಅಭಿಪ್ರೇತ ತಥಾ ರಾಕ್ಷಸೀ ಚ ತತ್ರ ಏವಂ ಉಕ್ತೆ ಅರ್ಜುನಸ್ಯ ಅಂತರ್ಗತಂ ಭಾವಂ किम अहम आसुर संपद्युक्तः किम वा दैव संपद्युक्तः इत्येवम् आलोचनारूपम् आलक्ष्य आहा भगवान् मा शुचः शोकं मा कार्षीः संपदं दैवीम् अभिजातोऽसि अभिलक्ष्य जातोऽसि भावि कल्याणस्त्वमसि इत्यर्थः हे ಪಾಂಡವ. ಎಲೆ ಪಾಂಡವನೇ, ದೈವ ಸಂಪತ್ತು ಇರುವುದಲ್ಲ, ಅದು ಸಂಸಾರ ಬಂಧದಿಂದ ಬಿಡುಗಡೆಯಾಗುವುದಕ್ಕೆ ಕಾರಣವು. ಆಸುರ ಸಂಪತ್ತು ನಿಬಂಧಕ್ಕೆ, ನಿಯತವಾಗಿ ಬಂಧವನ್ನೇ ಉಂಟು ಮಾಡುವುದು ನಿಬಂಧವು, ಅದಕ್ಕೆ ಕಾರಣವು ಎಂದು ಸಮ್ಮತವಾಗಿರುತ್ತದೆ, ನನ್ನ ಅಭಿಪ್ರಾಯವಾಗಿರುತ್ತದೆ. ರಾಕ್ಷಸಿ ಸಂಪತ್ತೂ ಹಾಗೆಯೇ. ಹೀಗೆಂದು ಭಗವಂತನು ಹೇಳಲು, ನಾನೇನು ಆಸುರ ಸಂಪತ್ತಿನಿಂದ ಒಡಗೂಡಿದವನೋ ಅಥವಾ ದೈವ ಸಂಪತ್ತಿನಿಂದ ಒಡಗೂಡಿದವನೋ ಎಂದೀ ಬಗೆಯಲ್ಲಿ ಆಲೋಚಿಸುತ್ತಿರುವ ಅರ್ಜುನನ ಮನಸ್ಸಿನ ಒಳಗಿನ ಭಾವವನ್ನು ಕಂಡು ಭಗವಂತನು ಹೇಳುತ್ತಿದ್ದಾನೆ, ಶೋಕಿಸದಿ, ಶೋಕವನ್ನು ಮಾಡಬೇಡ. ನೀನು ದೈವ ಸಂಪತ್ತಿಗಾಗಿ ಅಭಿಜಾತನಾಗಿರುವೆ, ಅದಕ್ಕಾಗಿ ಹುಟ್ಟಿರುತ್ತೀಯೇ. ನೀನು ಮುಂದೆ ಒಳ್ಳೆಯದೇ ಆಗಬೇಕಾದವನಾಗಿರುವೆ ಎಂದರ್ಥ. ಈ ಒಂದು ಆಶ್ವಾಸನೆ ಅರ್ಜುನನಿಗೆ ಒಂದು ವಿಶ್ವಾಸವನ್ನ ಕೊಡ್ತಾ ಇದೆ. ತನ್ನಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇರಬಾರದು ಅನ್ನುವುದಕ್ಕೋಸ್ಕರವಾಗಿ ಭಗವಂತನು ಈ ರೀತಿಯಲ್ಲಿ ಆಶ್ವಾಸನೆಯನ್ನು ಕೊಡುತ್ತಿದ್ದಾನೆ. The effects of the two natures, one is divine, other is demon. The divine nature is deemed for liberation, the demonical for bondage. Grieve not, O Pandava, you are born with divine qualities. To become sentimental and desperate, or to exhaust oneself in self-pity or self-condemnation is a psychological malady, and one suffering from it can never discover in oneself the energizing cheer, the sustaining confidence, and the steady will that are required for an intelligent self-diagnosis and an effective self-cure. To a seeker, living the ethical values is in itself a kind of treatment to cure him of some of his personality diseases. To the Hindus, a sinner is not a dangerous mental leper or a failure of the omnipotent Lord. To a Vedantin, Satan is not a perpetual challenge to God. The good
contaminated by weakness and ignorance, is the evil. And the evil, when cured of ignorance itself, becomes the good. A looking glass covered with dust cannot reflect light and mirror properly the objects in front of it, isn't it? When the dust is covered on the mirror or a glass, the objects cannot be clearly reflected on it. This is not because the glass has lost its capacity to reflect, but because its effectiveness has got wealed at present by the accumulated dust, which is essentially something other than the glass or mirror. To wipe it clean is to bring forth from it more clarity and light for the reflection. A diabolically fallen one has also the same infinite light of pure wisdom, but alas, extremely dimmed by false values and wrong concepts in his bosom. Taking up the diabolically fallen, Krishna scientifically analyzes their mental contents, and they are separately observed and studied in the following stanzas. ಯಾರು ಆಸುರ ಸಂಪತ್ತನ್ನು ಹೊಂದಿದವರೋ ಅವರಲ್ಲೂ ಕೂಡ ಅಷ್ಟೇ ರೀತಿಯಾದಂತಹ ಶಕ್ತಿ ಇದೆ. ಯಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೋ ಅಂತಹ ಶಕ್ತಿ ಆಸುರ ಸಂಪತ್ತಿನವರಲ್ಲಿಯೂ ಕೂಡ ಉಂಟು. ಆದರೆ ಅವರು ಕೇವಲ ದುರಾಚಾರಕ್ಕೆ ಅದನ್ನ ಬಳಸ್ಕೊಳ್ತಾರೆ. ಎಲ್ಲರಲ್ಲೂ ಸಮಾನವಾದಂತಹ ಶಕ್ತಿ, ಹೌದಲ್ಲ? ಸ್ತ್ರೀಯರಲ್ಲೂ ಅದೇ ಶಕ್ತಿ ಇದೆ, ಪುರುಷರಲ್ಲೂ ಅದೇ ಶಕ್ತಿ ಇದೆ. ಆದ್ರೆ ನಮಗೆ ಆ ಭೇದ ಏನಾಗ್ತಾ ಇದೆ, ಅವರು ಹೆಚ್ಚಿನ ಶಕ್ತಿ ಉಳ್ಳವರು, ಇವರು ಕಡಿಮೆ ಶಕ್ತಿ ಉಳ್ಳವರು. ಭಗವಂತನಿಗೆ ಅವನ ಸೃಷ್ಟಿಯೇ ಆಗಿರುವುದರಿಂದ ಅವನಿಗೆ ಎಲ್ಲರೂ ಸಮಾನರೇ, ಭೇದವಿಲ್ಲ. ಆದ್ರಿಂದ ಈ ಆಸುರಿ ಸಂಪತ್ತಿನವರು ಅಷ್ಟೇ ಶಕ್ತಿಯನ್ನು ಹೊಂದಿದರೂ ಕೂಡ ಅವರು ದುರ್ಮಾರ್ಗಕ್ಕೆ ಇಳಿದಿದ್ದಾರೆ. ಆದ್ದರಿಂದ ಅವರ ಬಗ್ಗೆ ಇನ್ನೂ ಕೂಡ ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಮುಂದಿನ ಶ್ಲೋಕಗಳ ಉಪಾಖ್ಯಾನ ನೋಡಿ. 6ನೆಯ ಶ್ಲೋಕ ಪುನರಾವರ್ತನೆ ಮಾಡಿ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ದ್ವೌ ಭೂತ ಸರ್ಗೌ ಲೋಕೆ ಅಸ್ಮಿನ್ ದೈವಃ ಆಸುರಃ ಏವ ಚ ದೈವಃ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಹೇ ಪಾರ್ಥ, ಎಲೆ ಅರ್ಜುನ, ಅಸ್ಮಿನ್ ಲೋಕೆ ಈ ಲೋಕದಲ್ಲಿ ಭೂತ ಸರ್ಗೌ ಜೀವಿಗಳ ಸೃಷ್ಟಿ ಅರ್ಥಾತ್ ಮನುಷ್ಯ ಸಮುದಾಯಗಳು ದ್ವೌ ಎರಡು ರೀತಿಯಾಗಿವೆ. ಅದರಲ್ಲಿ ಒಂದು ದೈವ ದೈವೀ ಪ್ರಕೃತಿಯಂತೆ ಚ ಮತ್ತು ಎರಡು ಆಸುರ ಆಸುರ ಪ್ರಕೃತಿಯಂತೆ ಆಗಿದೆ. ಅದರಲ್ಲಿ ದೈವ ಏವ ದೈವೀ ಸ್ವಭಾವದವರ ಲಕ್ಷಣಗಳನ್ನು ವಿಸ್ತರಶಃ ಪ್ರೋಕ್ತಃ ವಿವರವಾಗಿ ಹೇಳಲಾಯಿತು ಮೊದಲ 3 ಶ್ಲೋಕಗಳಲ್ಲಿ. ಈಗ ಆಸುರಮ್ಮೆ ಶೃಣು, ಆಸುರಿ ಸ್ವಭಾವದವರ ಲಕ್ಷಣಗಳನ್ನು ನನ್ನಿಂದ ಕೇಳು. ಎಲೆ ಅರ್ಜುನ, ಈ ಲೋಕದಲ್ಲಿ ಜೀವಿಗಳ ಸೃಷ್ಟಿ ಅರ್ಥಾತ್ ಮನುಷ್ಯ ಸಮುದಾಯವು ಎರಡು ರೀತಿಯಾಗಿದೆ. ಅದರಲ್ಲಿ ಒಂದು ದೈವೀ ಪ್ರಕೃತಿಯಂತೆ ಮತ್ತು ಎರಡು ಆಸುರಿ ಪ್ರಕೃತಿಯಂತೆ ಆಗಿದೆ. ಅದರಲ್ಲಿ ದೈವೀ ಸ್ವಭಾವದವರ ಲಕ್ಷಣಗಳನ್ನು ವಿವರವಾಗಿ ಹೇಳಲಾಯಿತು. ಈಗ ಆಸುರಿ ಸ್ವಭಾವದವರ ಲಕ್ಷಣಗಳನ್ನು ನನ್ನಿಂದ ಕೇಳು. ನೋಡಿ ಆಚಾರ್ಯ ಶಂಕರರ ಭಾಷ್ಯ.
ಆರನೆಯ ಶ್ಲೋಕ. ದ್ವೌ ದ್ವಿಸಂಖ್ಯಾಕೌ ಭೂತ ಸರ್ಗೌ ಸೃಜ್ಯೇತೆ ಇತಿ ಸರ್ಗೌ ಭೂತಾನ್ಯೇವ ಸೃಜ್ಯಮಾನಾನಿ ದೈವಾಸುರ ಸಂಪತ್ ದ್ವಯಯುಕ್ತಾನಿ ಸಂಪದ್ವಯಯುಕ್ತಾನಿ ದ್ವೌ ಭೂತ ಸರ್ಗೌ ಇತ್ಯುಚ್ಯೇತೆ. ತಲೆ ಪ್ರಾರ್ಥನೆ. ಭೂತ ಸರ್ಗಗಳು ಎರಡು, ಎರಡು ಸಂಖ್ಯೆ ಉಳ್ಳವು. ಭೂತಗಳ ಮನುಷ್ಯರ ಸರ್ಗಗಳು, ಸೃಷ್ಟಿಗಳು ಭೂತ ಸರ್ಗಗಳು. ಸೃಷ್ಟಿಸಲ್ಪಡುವುದರಿಂದ ಇವು ಸರ್ಗಗಳು. ಈ ಭೂತಗಳೇ ಸೃಷ್ಟಿಯಾಗುವಾಗ ದೈವ ಆಸುರ ಎಂಬ ಎರಡು ಸಂಪತ್ತುಗಳಿಂದ ಒಡಗೂಡಿ ಇರುವುದರಿಂದ ಎರಡು ಭೂತ ಸರ್ಗಗಳು ಎಂದು ಹೇಳಿದೆ. ಇಲ್ಲಿ ಹೇಳಿರುವುದು ಎರಡು ಬೇರೆ ಬೇರೆಯ ಸೃಷ್ಟಿಗಳಲ್ಲ, ಸೃಷ್ಟಿಸಲ್ಪಡುವ ಎರಡು ಪ್ರಕಾರದ ಭೂತಗಳನ್ನೇ ಸರ್ಗ ಎಂಬ ಶಬ್ದವನ್ನು ಕರ್ಮಾರ್ಥದಲ್ಲಿ ಪ್ರಯೋಗಿಸಿದೆ, ಭಾವಾರ್ಥದಲ್ಲಿ ಅಲ್ಲ. ನೋಡಿ, ಯಾರು ಯಾರು ಯಾವ ಯಾವ ರೀತಿಯಲ್ಲಿ ಕರ್ಮಗಳನ್ನು ಮಾಡ್ತಾರೋ ಅದರಂತೆ ಅವರನ್ನು ಹೆಸರಿಸಲಾಗುವುದು. ಹೌದಲ್ಲ? ಶಾಲೆಯಲ್ಲಿ ಆ ಹುಡುಗ ಎಷ್ಟು ಅಂಕಗಳನ್ನ ಗಳಿಸಿದ ಅದು ಮುಖ್ಯ ಅಲ್ಲ, ಆ ವಿದ್ಯಾರ್ಥಿ ಹೇಗೆ ನಡೆದುಕೊಂಡ ಅನ್ನುವಂಥದ್ದು ಬಹಳ ಮುಖ್ಯ. ವಿಚಾರ ಮಾಡಿ, ಮನಸ್ಸಿನ ಶಕ್ತಿ ಬಹಳ ಮುಖ್ಯ. ಯಾರು ಕೇವಲ ಚೀರಾಟ, ಕೂಗಾಟ, ಹಾರಾಟ, ರಂಪಾಟ ಮಾಡಿ ಗಲಾಟೆ ಮಾಡುವರೋ ಅವನು ಹೆಚ್ಚು ಅಂಕಗಳನ್ನು ಪಡೆದರೂ ಕೂಡ ಅವನನ್ನು ಯಾರು ಕೂಡ ಪ್ರೀತಿಸುವುದಿಲ್ಲ, ಗೌರವಿಸುವುದಿಲ್ಲ. ಕಾರಣ ಅವನ ನಡತೆ, ಅವನ ಗುಣ. ಹೌದಲ್ಲ? ಆದ್ರಿಂದ ನಮ್ ಎಲ್ಲರನ್ನೂ ಕೂಡ ಈ ಜಗತ್ತು ಪರೀಕ್ಷೆ ಮಾಡುವಂಥದ್ದು ನಡತೆ ಹೇಗಿದೆ, ನೀನು ಎಷ್ಟು ಸಂಪಾದನೆ ಮಾಡ್ತೀ, ಎಷ್ಟು ಯಾವ ಒಂದು ಡಿಗ್ರಿ ತೆಗೆದುಕೊಂಡು ಕ್ವಾಲಿಫಿಕೇಶನ್ ಯಾವ ಹಂತದಲ್ಲಿ ಯಾವ ಡೆಸಿಗ್ನೇಷನ್ ನಿನಗೆ ಇದೆ, ಅದು ಮುಖ್ಯ ಅಲ್ಲ. ಯಾವ ರೀತಿ ನಡೆದುಕೊಳ್ತೀ, ವಿನಯ ಭಾವ, ಎಲ್ಲರನ್ನು ಗೌರವದಿಂದ ಕಾಣ್ತಾ ಇದ್ದೀಯೇನು, ಹಸನ್ಮುಖತೆಯಿಂದ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತನಾಡಿಸ್ತೀಯೇನು, ಅದು ಬಹಳ ಮುಖ್ಯ. ಹೌದಲ್ಲ? ನಿನ್ ಕಣ್ಕಿವಿ ಮನಗಳರಿವಷ್ಟು ನಿನ್ನ ಜಗ, ನಿನ್ನಳಿಸುವ ನಗಿಸುವೆಲ್ಲ ನಿನ್ನಂಶ. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. ಸಣ್ಣತನ ಸವೆಯುವುದು ಮಂಕುತಿಮ್ಮ, ಮಂಕುತಿಮ್ಮ. ಮನಗಳ ಅರಿವಷ್ಟು, ಮನಗಳು ಅರಿವಷ್ಟು, ನಿನ್ನಳಿಸುವ, ನಿನ್ನ ಅಳಿಸುವ, ನಗಿಸುವೆಲ್ಲ, ನಗಿಸುವ ಎಲ್ಲ ನಿನ್ನಂಶ, ನಿನ್ನ ಅಂಶ. ನೀನೇರಿದಂತೆ, ನೀನು ಏರಿದಂತೆ ಉನ್ನತಿ, ಉತ್ತರೋತ್ತರ ಬೆಳವಣಿಗೆ. ನೀನು ಕಾಣುವಷ್ಟು, ನೀನು ಕೇಳುವಷ್ಟು ಮತ್ತು ನಿನ್ನ ಮನಸ್ಸು ಎಷ್ಟನ್ನು ಊಹಿಸಬಹುದೋ ಅಷ್ಟು ನಿನ್ನ ಜಗತ್ತಾಗುತ್ತದೆ. ನಿನ್ನನ್ನು ಕಣ್ಣೀರಿಡಿಸುವ ಮತ್ತು ನಗಿಸುವ ಎಲ್ಲ ಅಂಶಗಳು ನಿನ್ನವೇ ಆಗಿರುತ್ತವೆ. ಅವುಗಳನ್ನು ಮೀರಿ ನೀನು ಬೆಳೆದರೆ ನಿನ್ನ ಜಗತ್ತು ವಿಶಾಲವಾಗಿ ನಿನ್ನಲ್ಲಿ ಸಣ್ಣತನ ಸವೆದು ನೀನೂ ಸಹ ಬೆಳೆಯುತ್ತೀಯೇ ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಪುಸ್ತಕದಲ್ಲಿ. Your world is all what your eyes, ears and mind can see. These are the only things that can make you cry or laugh. If you raise yourselves mentally, then your vision starts expanding. That is how you will grow and get rid of innate small-mindedness. Mankutimma. ನಿನ್ ಕಣ್ಕಿವಿ ಮನಗಳರಿವಷ್ಟು ನಿನ್ನ ಜಗ, ನಿನ್ನಳಿಸುವ ನಗಿಸುವೆಲ್ಲ ನಿನ್ನಂಶ. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ, ಮಂಕುತಿಮ್ಮ. ನಮಗೆ ಎಷ್ಟು ಗೊತ್ತು ಅಂದ್ರೆ, ನಾವು ಎಷ್ಟು ದೂರ ನೋಡಬಹುದೋ ಅಥವಾ ಎಷ್ಟು ದೂರದ ಶಬ್ದ ಕೇಳಬಹುದೋ ಅಥವಾ ನಮ್ಮ ಮನಸ್ಸು ಎಷ್ಟು ದೂರ ತೀಕ್ಷ್ಣವಾಗಿ ಯೋಚಿಸಬಲ್ಲದೋ ಅಷ್ಟು ನಮ್ಮ ಅರಿವಿಗೆ ಕಾಣುವ, ಕೇಳುವ ಮತ್ತು ಯೋಚಿಸುವ ಕ್ಷಮತೆಯ ಮಿತಿಯುಂಟು. ನಮ್ಮ ಅನುಭವಕ್ಕೆ ಬರುವುದೆಲ್ಲವೂ ನಮ್ಮ ನೋಟದ, ಕೇಳಿಕೆಯ ಮತ್ತು ಆಲೋಚನೆಯ ಪರಿಧಿಯಲ್ಲೇ ಇರುತ್ತದೆ. ಅಷ್ಟೇ ನಮ್ಮ ಪ್ರಪಂಚ.
ನಮ್ಮ ನೋವು ನಲಿವುಗಳೆಲ್ಲವೂ ಆ ಅನುಭವಗಳಿಂದಲೇ ಆಗುತ್ತದೆ. ಹಾಗಾಗಿ ನಮ್ಮ ನಗು, ಅಳು, ಆನಂದ, ಸಂತೋಷ ಇವುಗಳೆಲ್ಲಕ್ಕೂ ನಮ್ಮ ಅಂತರಂಗದ ಭಾವಗಳೇ ಕಾರಣ. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಎಂದು ಮಾನ್ಯ ಗುಂಡಪ್ಪನವರು ಹೇಳುವಂತೆ, ನಾವು ಬೆಳೆದರೆ ನಮ್ಮ ಜಗತ್ತೂ ಬೆಳೆದು ವಿಸ್ತಾರವಾಗುತ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯಾಣಕ್ಕೆ ನಮ್ಮ ಪೂರ್ವಜರು ಬಹಳ ಒಳ್ಳೆಯ ಮಾರ್ಗಗಳನ್ನು ಸೂಚಿಸಿದ್ದಾರೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈ ಸ್ತುಷ್ಟುವಾಗುಂ ಹಸ್ತನೂಭಿಃ ವ್ಯಸೇಮ ದೇವಹಿತಂ ಯದಾಯುಃ. ನಮ್ಮ ಕಣ್ಣುಗಳು ಒಳ್ಳೆಯದನ್ನೇ ನೋಡಲಿ, ನಮ್ಮ ಕಿವಿಗಳು ಒಳ್ಳೆಯದನ್ನೇ ಕೇಳಲಿ, ನಮ್ಮ ಅಂಗಾಂಗಗಳು ಸ್ಥಿರವಾಗಿರಲಿ ಮತ್ತು ನಮ್ಮ ಆಯಸ್ಸನ್ನು ದೇವಹಿತಕ್ಕಾಗಿಯೇ ಉಪಯೋಗಿಸೋಣ ಎನ್ನುವ ಉದಾತ್ತ ಆಶಯಗಳನ್ನು ಅನುಸರಿಸಲು ನಮಗೆ ಸನಾತನ ಹೇಳಿಕೊಡುತ್ತದೆ. ಇದನ್ನು ನಾವು ಪಾಲಿಸಿದಾಗ ಅಪ್ರಯತ್ನ ಪೂರ್ವಕವಾಗಿಯೇ ನಮ್ಮ ಮನಸ್ಸು ಬುದ್ಧಿಗಳು ಶುದ್ಧವಾಗುತ್ತಾ ಹೋಗುತ್ತವೆ. ಮತ್ತು ಮಾನ್ಯ ಗುಂಡಪ್ಪನವರು ಹೇಳುವಂತೆ ನಮ್ಮಲ್ಲಿ ಸಣ್ಣತನ ತೊಲಗಿ ಉದಾತ್ತವಾದಂತಹ ಭಾವಗಳು ಮೂಡುತ್ತವೆ. ಸಂಕುಚಿತತೆಯನ್ನು ಬಿಟ್ಟು ವಿಶಾಲತೆಯೇ ನಮ್ಮ ಸ್ವಭಾವವಾದಾಗ ಇಡೀ ಜಗತ್ತೇ ಒಂದು ಕುಟುಂಬವೆನ್ನುವ ತತ್ವ ಸ್ಥಿರವಾಗುತ್ತದೆ. ವಸುಧೈವ ಕುಟುಂಬಕಂ. ಅಂತಹ ಸ್ಥಿತಿಯಲ್ಲಿ ಆನಂದ, ಸುಖ, ಸಂತೋಷಗಳು ಅನಾಯಾಸವಾಗಿ ನಮ್ಮದಾಗುತ್ತದೆ. ಆದ್ದರಿಂದಲೇ ನಾವು ದೈವಿ ಗುಣಗಳನ್ನು ಅರ್ಥ ಮಾಡಿಕೊಂಡು ಆಸುರಿ ಸಂಪತ್ತುಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಾವು ತ್ಯಜಿಸಬೇಕು ಎನ್ನುವಂಥದ್ದನ್ನು ಮನಗಾಣಬೇಕು. ಹಾಗೆ ಇತರರಿಗೂ ಕೂಡ ನಾವು ಸಹಾಯವನ್ನು ಮಾಡಬೇಕು, ಅವರು ಕೂಡ ಒಳ್ಳೆಯ ಮಾರ್ಗಕ್ಕೆ ಬರುವುದಕ್ಕೆ. ನೋಡಿ, ಆಗ ಜಗತ್ತು ರಾಮರಾಜ್ಯವಾಗುವುದು, ಎಲ್ಲರಿಗೂ ಕೂಡ ಸುಭಿಕ್ಷವಾಗುವುದು. ಎಲ್ಲೆಲ್ಲೂ ಕೂಡ ಆ ರಾಮರಾಜ್ಯದಲ್ಲಿ ಕೇವಲ ಸುಖ, ಸಂತೋಷ, ನಲಿವುಗಳು ಮಾತ್ರ ತಾಂಡವವಾಡುವುದು. ಅಲ್ಲಿ ದುಃಖ, ದುಮ್ಮಾನ, ದ್ವೇಷ, ಅಸೂಯೆ, ಕೋರ್ಟು, ಪೊಲೀಸ್ ಯಾವುದು ಇರುವುದಿಲ್ಲ. ಎಲ್ಲಿಯವರೆಗೆ ಆಸುರ ಸಂಪತ್ತಿರುತ್ತೆ ಅಲ್ಲಿಯವರೆಗೆ ನಮಗೆ ಪೊಲೀಸು, ಕೋರ್ಟು ಬೇಕೇ ಬೇಕಾಗತ್ತೆ. ಯಾವಾಗ ದೈವಿ ಗುಣಗಳಿರ್ತವೆ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಅಲ್ಲಿ ಕೋರ್ಟ್ ಇಲ್ಲ. ನೋಡಿ, ಇನ್ನು ಅನೇಕ ವಿಚಾರಗಳಿವೆ, ಅದನ್ನು ನಾಳೆ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರು.